ನಮಸ್ಕಾರ. ಕಲ್ಪತರು ನಾಡು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ನಮ್ಮ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸಮಾಜದ ಕನಸನ್ನು ಕಂಡು ಕಾಯಕ ದಾಸೋಹ ಕಾಯಕದಲ್ಲಿ ಶ್ರೇಷ್ಠತೆಯನ್ನ ಕಾಣಬೇಕೇ ವಿನಃ ಶ್ರೇಷ್ಠ ಕನಿಷ್ಠ ಕೆಲಸಗಳಿಲ್ಲ. ಆಯುಧಕ್ಕೆ ಲಕ್ಕಮ್ಮ, ಮಾರನ ಚೆನ್ನಯ್ಯ, ಡೋರನ ಕಕ್ಕಯ್ಯ, ಮಡಿವಾಡಿ ಮಾಚದೇವ ಇವರೆಲ್ಲರನ್ನ ಸಮಾಜದ ವಿವಿಧ ಸ್ತರಗಳಿಂದ ಬಂದ ಸಾಮಾನ್ಯ ಮನುಷ್ಯನಿಗೆ ನನ್ನಲ್ಲೂ ಜೀವ ಇದೆ, ಆ ಜೀವವೇ ದೇವರು ಅನ್ನುವುದನ್ನ ಅಂದು ಮಾಡಿದರೆ ಅದನ್ನ ಶಿಕ್ಷಣದ ದಾಸೋಹದ ಮೂಲಕ ಅನ್ನದಾಸೋಹ, ಶಿಕ್ಷಣ ದಾಸೋಹ ಸುಮಾರು ಶತಮಾನಗಳಿಂದ 100 ವರ್ಷಗಳಿಂದ ಈ ಭಾಗ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲೇ ನಡೆದಾಡುವ ದೇವರು, ಮಾತನಾಡುವ ಮಹಾದೇವ, ಕೈಗೆಟುಕುವ ದೇವಸ್ವರೂಪಿ ಪರಮ ಪೂಜ್ಯರಲ್ಲಿ ಅವರ ಚರಣಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ಪರಂಪರೆಯನ್ನ ಭಕ್ತಿ, ವೈರಾಗ್ಯ, ತ್ಯಾಗ, ಪರಿಶ್ರಮ, ಕಾಯಕದ ಪರಂಪರೆಯನ್ನು ಮುಂದುವರಿಸುತ್ತಿರುವ ಇಂದಿನ ಶ್ರೀಗಳ ಚರಣಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಧಿಕಾರಿಗಳು ಬಹಳಷ್ಟು ಜನ ಆಗ್ತಾರೆ. ನಮ್ಮಲ್ಲಿ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಉದ್ಯೋಗರಿಗೆ ಕೊರತೆ ಇಲ್ಲ. plenty of intelligent people are there. ಬಹಳ ಜನ ಬುದ್ಧಿವಂತಿದ್ದಾರೆ, ಅತಿ ಬುದ್ಧಿವಂತಿದ್ದಾರೆ. ಶ್ರೀಮಂತರಿಗೂ ಕೊರತೆ ಇಲ್ಲ. ಒಂದು ಜನರೇಷನ್ ಅಲ್ಲ, 10 ಜನರೇಷನ್ ಕೂತಿದ್ರು ಕೂಡ ಕರಗದ ಬಂದಿರುವ ಶ್ರೀಮಂತರಿದ್ದಾರೆ. ಮಾತುಗಾರರಿಗೂ ಕೊರತೆ ಇಲ್ಲ. ನಿಂತ್ರೆ ಸಾಕು, ಬೆರಗುಗೊಳಿಸುವಂತ ಮಾತನ್ನು ಮಾತನಾಡೋರು ಇದ್ದಾರೆ. ಬರಹಗಾರರಿಗೂ ಕೊರತೆ ಇಲ್ಲ. ಆದರೆ ಒಬ್ಬ ಅಧಿಕಾರಿಯಾಗಿ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿರುವುದೇ ನೊಂದವರ ಕಣ್ಣೀರನ್ನು ತೋರಿಸಲಿಕ್ಕೆ. ಸಂವಿಧಾನ ಇರುವುದು, ಕಾಯ್ದೆಗಳಿರುವುದು ಮನುಷ್ಯನ ಜೀವನವನ್ನ, ಅದರಲ್ಲೂ ಸಾಮಾನ್ಯ ವರ್ಗದ ಜೀವನವನ್ನ ಯಾರಿಗೆ ಯಾರೂ ಇಲ್ಲವೋ ಅವರ ಪರ ನಾವಿಲ್ಲಬೇಕು. ಅನ್ನ ಇಲ್ಲದವರಿಗೆ ಅನ್ನ, ಆಶ್ರಯ ಇಲ್ಲದವರಿಗೆ ಆಶ್ರಯವನ್ನ ಹುಡುಕಿಕೊಂಡು ಹೋಗಿ ಕೊಡಬೇಕು. ಅದು ಪ್ರಜಾಪ್ರಭುತ್ವದ ಜೀವಂತಿಕೆಯ ಲಕ್ಷಣ. ನಾನೊಬ್ಬ ಅಧಿಕಾರಿಯಾಗಿ ನನ್ನನ್ನು ಒಬ್ಬ ಪ್ರಜೆ ಪ್ರಶ್ನೆ ಮಾಡಿದ್ರೆ ನಾನು ಅದರ ಬಗ್ಗೆ ಹೆಮ್ಮೆ ಪಡಬೇಕು. ಏನೋ ನನ್ನ ಅಧಿಕಾರವನ್ನೇ ಪ್ರಶ್ನಿಸ್ತೀಯಾ ಅಂತ ಕೂತಿಸಿಕೊಳ್ಬಾರದು ಅನ್ನುವುದನ್ನ ಪ್ರತಿನಿತ್ಯ ಆ ಬಸವಣ್ಣನ ತತ್ವವನ್ನ, ಬಸವಣ್ಣನವರ ತತ್ವವಾಗಲಿ ಯಾವುದೇ ಹಿರಿಯರ ತತ್ವಗಳಲ್ಲಿ ಕೇವಲ ಪೂಜೆಗಳಲ್ಲಿರಲ್ಲ, ಆಚರಣೆಗಳಲ್ಲಿರಲ್ಲ. ಆಚರಣೆ, ಪೂಜೆ, ಹೋಮ, ಹವನ, ಟೆಂಪಲ್, ಮಾಸ್ಕ್, ಚರ್ಚ್, all these are secondary details. The actual God, actual worship, actual faith, actual service is there in seeing God in other man. ಇನ್ನೊಬ್ಬ ವ್ಯಕ್ತಿಯಲ್ಲಿ ದೇವರಿದ್ದಾನೆ. ಜೀವ ಸೇವೆಯೇ ದೇವ ಸೇವೆ ಅನ್ನುವ ತತ್ವದಲ್ಲಿ ದೇವರಿದ್ದಾನೆ. ಅಂತಹದನ್ನ ನಮ್ಮ ವಯಸ್ಸಾಗಿರು, ನಮ್ಮ ಊರಿನವರು, ಅವ್ರ ಜೊತೆ ನಾನು 2011ರಲ್ಲಿ ಬೆಳಗಾವಿಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದೆ. ಅವರು ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಕಮಿಷನರ್ ಇದ್ರು. ಮನೆ ಒಂದೇ ಹತ್ರ ಇತ್ತು. NDPS ಕಾಯ್ದೆ ಮಾಡಿದ್ರೆ ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕೋಪಾಥಿಕ್ ಸಬ್ಸ್ಟೆನ್ಸ್ 1985 ಆಕ್ಟ್ ಅಡಿ ನಾವು ಪ್ರಕರಣ ದಾಖಲಿಸಿದ್ರೆ ಗೆಜೆಟ್ ಅಧಿಕಾರಿಗಳು ಬೇಕು. ಅಧಿಕಾರಿಗಳು ಹುಡುಕುವುದು ಹಣಸಾಹಸ. ನಾನು ಹಶಿಶು, ಬ್ರೌನ್ ಶುಗರು, ಗಾಂಜಾ,
ಸಿಕ್ಕಾಪಟ್ಟೆ ರೇಟ್ ಮಾಡ್ತಿದ್ದೆ ಅವಾಗ. ಅದಕ್ಕೆಲ್ಲ ನೀವೇನ್ ಮಾಡಿದ್ರು ನಾನು ಜೊತೆಗಿರ್ತೀನಿ. ಅಷ್ಟೇ ಅಲ್ಲ, ಇಡೀ ನಗರವನ್ನೇ ತಮ್ಮ ನಗರ ಅಂತ ಹೇಳಿ ಸೇವೆ ಸಲ್ಲಿಸಿದ ಎಲ್ಲಾ ಊರು, ಬಿಜಾಪುರ ಇರಲಿ, ಬೆಳಗಾವಿ ಇರಲಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಲಿ, ತುಮಕೂರು ನಗರ ಆಗಿರಲಿ, ನಾಳೆ ಇನ್ನೂ ಜವಾಬ್ದಾರಿಯೇ ಇರಲಿ, ಆ ದಿನ ಒಂದರ ತೇಜಸ್ಸು ಶ್ರಮವನ್ನ ಎಂದೂ ಕುಗ್ಗದಂತೆ ಪ್ರತಿನಿತ್ಯ ತಮ್ಮ ಕೆಲಸದಲ್ಲಿ ದೇವರನ್ನ ಕಾಣುವರು ವೈಎಸ್ ಪಾಟೀಲ್. ಈ ಮಾತಿನಲ್ಲಿ ಯಾವುದೂ ಅತಿಶಯಕ್ತಿ ಇಲ್ಲ. ಅವ್ರ ಜೊತೆ ಕೆಲಸ ಮಾಡಿದ್ರೆ ಗೊತ್ತಿದೆ ಅಂತ ಆತ್ಮೀಯ ಸ್ನೇಹಿತರಾದ ಗುರುಗಳು, ಇನ್ಫ್ಯಾಕ್ಟ್ ಗುರುಗಳಾದ ವೈಎಸ್ ಪಾಟೀಲ್ ಸಾಹೇಬ್ರೆ, ಇನ್ನೋರ್ವ ಅತಿಥಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ನನ್ನ ಆತ್ಮೀಯ ಸಹೋದರ. ಬಹಳ ಜನ ಒಳಗೊಂದು ಹೊರಗೊಂಡು ಇರ್ತಾರೆ. ಆಲ್ವೇಸ್ ವಿ ಪ್ರೊಜೆಕ್ಟ್ ದ ಬೆಸ್ಟ್ ಸೈಡ್ ಆಫ್ ಅಸ್. ನಾನು ನಿಮ್ಮ ಜೊತೆ ಮಾತನಾಡ್ತಿದ್ದೀನಿ ಅಂದ್ರೆ ಇಡೀ ಜೀವನದುದ್ದಕ್ಕೂ ನಾನು ಏನೆಲ್ಲ ಕಲ್ತಿದ್ದೀನೋ ಅದರ ಪರಿಶುದ್ಧವಾದದನ್ನ, ನಿಮಗೆ ಸ್ವೀಕಾರಾರ್ಹವಾದದನ್ನ ಮಾತ್ರ ಮಾತಾಡ್ತಾರೆ. ಅದರ್ ಸೈಡ್ ಆ ವ್ಯಕ್ತಿಗೆ ಫಿಲ್ಟರ್ ಇಲ್ಲ. ಉಪೇಂದ್ರ ಇದ್ದಂಗೆ ಏನಾದರೂ ಬರಬೇಕಾದ್ರೆ ಯಾವತ್ತು ಹೃದಯದಿಂದ ಮಾತನಾಡ್ತಾರೆ. ಹಿ ಸ್ಪೀಕ್ಸ್ ಫ್ರಮ್ ಹಿಸ್ ಹಾರ್ಟ್. ಇಲ್ಲಿ ಅಷ್ಟ ಅಲ್ರಿ, ಆಫೀಸ್ ಹಂಗ, ಸೀನಿಯರ್ ಆಫೀಸರ್ಸ್ ಮೀಟಿಂಗ್ ನಡೆದಿರುವಂಗ, ಸಾಮಾನ್ಯ ಹೋಗೋದ್ರು ಹಂಗ, ಅವಾಲಯಾಗಿ ಮುಗಿದ್ ಬಂದ್ರು ಹಂಗ. ಅದ ಒಂದು ಕ್ಯಾರೆಕ್ಟರ್. ಆಮೇಲೆ ಕನ್ಸರ್ನ್ ಫಾರ್ ಒಂದು ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಹಿಡಿತಾನೆ, ಸರ್ ಹೇಳಿದ್ರಲ್ಲ ಸ್ಪಂದಿಸ್ತಾನೆ ಅಂತ. ಯಾರೋ ಫೋನ್ ಏನ್ ಮಾಡಿ ಹೇಳಿಲ್ಲ, ಆಗತ್ತೆ ಅಂತಾನೆ, ಇಲ್ಲ ಅಂತಾನೆ. ಸುಳ್ಳು ಆಶ್ವಾಸನೆ ಕೊಡಲ್ಲ. ಮನಸ್ಸಿನಾಗೆ ಇರುತ್ತೆ ಅವ್ರು ಮಾತನಾಡ್ತಾರೆ. ಎದುರುಗಡೆ ವ್ಯಕ್ತಿಗೆ ಪ್ಲೀಸ್ ಮಾಡಬೇಕು, ಅವ್ನು ಇಂಪ್ರೆಸ್ ಮಾಡಬೇಕು, ಅವನ ಚರಿತ್ರೆಯಲ್ಲಿ ಅದಿಲ್ಲ ಅಂತ. ನಾನು ಸೇವೆ ಸಲ್ಲಿಸಿದ ಹಾಸನದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡಿ ಡಿಸಿಪಿ ವೆಸ್ಟ್ ಈಸ್ಟ್ ಆಗಿ ಈಗ ತುಮಕೂರಲ್ಲಿ ಕಳೆದ 6 ತಿಂಗಳಿಂದ ಈ ಕಲ್ಪತರು ನಾಡಲ್ಲಿ ಸೇವೆ ಸಲ್ಲಿಸುತ್ತಿರುವ ಆತ್ಮೀಯ ಮಿತ್ರ ರಾಹುಲ್, ನಿಮ್ಮೆಲ್ಲರಿಗೂ ಇನಿಷಿಯಲ್ ಸ್ಟೇಜ್ ಅದು ಬಿಗಿನಿಂಗ್ ಅಲ್ಲಿ ತೋರಿಸಿರುತ್ತಲ್ಲ ಹಾಗೆ he is regarded as one of the finest officer training in his batch. ನಮ್ಮ ಹುಡುಗ ಗೋಯಲ್ is one of the finest officer of his batch. ನಿಮ್ಗೆಲ್ಲರಿಗೂ ಕೂಡ ನಿಮ್ಗೆ ಎಷ್ಟು ಜನರ ನೋಟ್ ಮಾಡ್ಕೊಂಡ್ರೆ ಇಲ್ವೋ ಅವರೆಲ್ಲ ಕೇಳ್ತಾ ಇದ್ರೆ ನಾನು ಇನ್ನೊಂದು ಸಾರಿ ಪರೀಕ್ಷೆ ಬೇಕು ಅನಿಸ್ತು. ಎಲ್ಲಾ ವಿವರವಾಗಿ ಫಸ್ಟ್ ಆಫ್ ಆಲ್, ಸೆಕೆಂಡ್ ಆಫ್ ಆಲ್, ಥರ್ಡ್ ಆಫ್ ಆಲ್, ದಿಸ್ ಇಸ್ ವಾಟ್ ಯು ವಾಂಟ್ ಟು ಫೋಕಸ್, these are just to be referred, this is how it is, this is the service, these many ಎಲ್ಲ ಸರ್ವಿಸಸ್, ಅವರ ಓರಿಯಂಟೇಷನ್, ತಿಳ್ಕೊಂಡು ಬರೋದು ಹೇಗಿರುತ್ತೆ, ಹೌ ಯು ಶುಡ್ ಪ್ರಿಪೇರ್ ಯುವರ್ ಸೆಲ್ಫ್, ಮೇಕಿಂಗ್ ನೋಟ್ಸ್, ಎಲ್ಲವನ್ನೂ ಸಮಗ್ರ ಮಾಹಿತಿ ಕೊಟ್ಟ ಸಿದ್ಧಾರ್ಥ ಅವರೇ. ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಂಡೋಗಿಲ್ಲ, ಮಲಗಾಕ್ ಬರೋದು ಅವ್ರು ಆಕ್ಚುಲಿ ಅಂದ್ರೆ ಇನ್ಫ್ಯಾಕ್ಟ್ ಅಧಿಕಾರಿಗಳು, ಕಚೇರಿಗಳು ಸಾರ್ವಜನಿಕ ಆಸ್ತಿ. there should not be restriction for entry. Basically we are grievance redressal officers. ದೂರು ನಿವಾರಕ ಅಧಿಕಾರಿಗಳು ನಾವೆಲ್ಲ. ಆಫೀಸ್ ಫೈಲ್ ವರ್ಕ್ ಎಲ್ಲ ಕ್ಲರ್ಕ್ ಮಾಡ್ತಾರೆ, ಒಬ್ಬ ವಿಷಯ ನಿರ್ವಾಹಕ ಇರ್ತಾನೆ, ಪುಟಪ್ ಮಾಡ್ತಾನೆ, ಅದಕ್ಕೆ ಶಾಖಾಧೀಕ್ಷಕ ಇರ್ತಾನೆ, ಅನುಮೋದನೆ ಕೊಡ್ತಾನೆ, ತಮ್ಮ ಮಾನ್ಯರ ಹೀಗಾಗಿ ಮಂಡಿಸಿದೆ ಅಂತ ಹೇಳಿ ಆಫೀಸ್ ಅಡ್ಮಿನಿಸ್ಟ್ರೇಟರ್ AO ಅಂತ ಇರ್ತಾರೆ, ಅವ್ರು ಪುಟಪ್ ಮಾಡ್ತಾರೆ, ನಾವು ಎಸ್ ಅನ್ನೋ ಸ್ಯಾಂಕ್ಷನ್ ಅಂತ ಬರೀತೀವಿ. That's all policy framing. ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಸಮಾಜದ ಆ ಅವಶ್ಯಕತೆ ಅರಿತು ಯೋಜನೆಗಳನ್ನು ಮಾಡಲಿಕ್ಕೆ ಅಧಿಕಾರಿಗಳು ಬೇಕು. ಎಂತ ಯೋಜನೆಗಳು ಟೈಮ್ ಬೌಂಡ್ ಕೆಲಸ ಆಗುವಂತೆ ನೋಡ್ಕೊಳ್ಳಿಕ್ಕೆ ಅಧಿಕಾರಿಗಳು ಬೇಕು. ಯಾವುದೇ ಲೋಪದೋಷಗಳಾಗದ ಹಾಗೆ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳು ಬೇಕು. That's why we are this civil service is meant for, not to get work. ಅಂದ್ರೆ ಅದು ಕನಿಷ್ಠ ಅಂತ ನಾನು ಹೇಳ್ತಾ ಇಲ್ಲ, ಅದು ಅವಿಭಾಜ್ಯ ಅಂಗ. ಆದ್ರೆ ಅಧಿಕಾರಿಗಳಾದವರು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಯುಷ್ ಅಥವಾ ವಯಸ್ಸು ಬಹಳ ಕಡಿಮೆ ಇದೆ. 75 ವರ್ಷ ಅಷ್ಟೇ ಅಲ್ಲ,
ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ವಿ. ಇಲ್ಲಿ ಡಿಫೈನ್ಡ್ ಪವರ್ಸ್ ಗಿಂತ ಡಿಸ್ಕ್ರಿಪ್ಷನರಿ ಪವರ್ಸ್ ಹೆಚ್ಚು. ಬರದಿಟ್ಟ, ಲಿಖಿತ, ಘೋಷಿತ ಈಗಾಗಲೇ ನಿಗದಿಯಾದ ಅಧಿಕಾರಗಳಿಗಿಂತ ವಿವೇಚನಾ ಅಧಿಕಾರಗಳೇ ಹೆಚ್ಚು. ವಿವೇಚನಾ ಅಧಿಕಾರಗಳಿದ್ದಾಗ ಅದರ ಸಾಫಲ್ಯ, ಅದರ ಯಶಸ್ಸು ಆ ಅಧಿಕಾರಿಯ ವ್ಯಕ್ತಿತ್ವದ ಆಧಾರದ ಮೇಲೆ ಇರುತ್ತದೆ. ಆ ವ್ಯಕ್ತಿ ಅದನ್ನು ಹೇಗೆ ವ್ಯಾಖ್ಯಾನಿಸ್ತಾನೆ, whether he is finding a scope to help the people or he is finding a rule or a clause or a subclause to just deny it, reject it, thereby claim that he is powerful. Claim ಮಾಡಲಿಕ್ಕೆ ನಮಗೆ ಬುದ್ಧಿವಂತರ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರು ಒಂದು ವೇಳೆ ಕಾನೂನು ಗಟ್ಟಿಯಾಗಿದ್ದರೂ ಅದನ್ನು ತಿದ್ದು ಬೆಳೆದು ಜನರಿಗೆ ಸಹಾಯ ಮಾಡ್ತೀನಿ ಅನ್ನೋ ಅಧಿಕಾರಿಗಳು ಬೇಕು ಅಲ್ವೇ? that's what we require. ಅಂತಹ ಅಧಿಕಾರ ಸಿವಿಲ್ ಸರ್ವಿಸ್ ಅಲ್ಲಿದೆ. ಆ ರೀತಿ ಅವರು ಕೆಲಸವನ್ನು ಮಾಡುತ್ತಿದ್ದಾರೆ. ಅವರು ನೀವು ಡಿಸ್ಟರ್ಬ್ ಮಾಡಿ, ಯು ಮಸ್ಟ್ ಗೋ ಟು ಹಿಸ್ ಆಫೀಸ್, ಶುಡ್ ಆಸ್ಕ್ ಹಿಮ್, ಸರ್ ಒನ್ ಡೇ ವುಡ್ ಲೈಕ್ ಟು ಸ್ಪೆಂಡ್ ವಿತ್ ಯು, ಮಾರ್ನಿಂಗ್ ಟು ಈವ್ನಿಂಗ್ ವುಡ್ ಲೈಕ್ ಟು ಸಿ ವಾಟ್ ಇಸ್ ದ ವರ್ಕ್ ಆಫ್ an ASP. there is a provision for law, there is a provision of law for that purpose. ಪ್ರತಿ ಗುರುವಾರ ತರಗತಿ ಕಾರ್ಯಕ್ರಮ ಮಾಡಬೇಕು ಅಂತಿದೆ. ಮಕ್ಕಳಿಗೆ, ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಪೊಲೀಸರಿಗೆ ಪೊಲೀಸ್ ಇಲಾಖೆ ಅಂದ್ರೆ FIR ಅಂದ್ರೆ ಅರೆಸ್ಟ್ ಅಂದ್ರೆ ವಾರಂಟ್ ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಯಾವುದು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಯಾವುದು, ದಲಿತ ದಿನಾಚರಣೆ ಮೂಲ ಉದ್ದೇಶ ಏನು, ಜನಸಂಪರ್ಕ ಸಭೆಯ ಮೂಲ ಉದ್ದೇಶ ಏನು, ಫಿರ್ಯಾದಿಗಾರರು ಮತ್ತು ನೊಂದವರ ದಿನಾಚರಣೆ, ಆ ದಿನ ಕೊಟ್ಟ ಅರ್ಜಿ, ಈಗ 15 ದಿವಸದಿಂದ ಅರ್ಜಿ ಕೊಟ್ಟಿದ್ದೆ, ಇದಾಗಿಲ್ಲ, ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. FIR ಅಂತ ಹೀಗಿರುತ್ತೆ, ರಿಜಿಸ್ಟರ್ ಅಂತ ಹೀಗಿರುತ್ತೆ, ಸಿಟಿಸನ್ ಚಾರ್ಟರ್ ಅಂತ ಇದು, ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಇದು, ಹೆಡ್ ಕಾನ್ಸ್ಟೇಬಲ್ ಕೆಲಸ ಇದು, ASI ಕೆಲಸ ಇದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಇದು, DYSP ಕೆಲಸ ಇದು, ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಇದು ಅಂತ ಹೇಳ್ಬೇಕು. ಯಾಕೆ ಹೇಳ್ಬೇಕು? people are unaware of all those things, right? People are unaware of all those things. Primary duty of a government servant is to spread the awareness among public, to go to each village, each school, college, tell them what they are entitled for. Citizen charter, ಪಾರದರ್ಶಕತೆ, ಸ್ಮಾರ್ಟ್ ಗವರ್ನೆನ್ಸ್, ಜನಪರ ಕಲ್ಯಾಣ ರಾಜ್ಯ, ರಾಮ ರಾಜ್ಯ, ಜನರಿಂದ ಜನರಿಗಾಗಿ ಅನ್ನೋದೇನು ಅಂತ ಹೇಳ್ತಾನೆ. That's why you must visit. That's why you must visit his office. You should ask him. He will be very happy to do it. But don't disturb unnecessarily when he is doing some busy work. ಆಧಾರ ಮಾಡುವುದಲ್ಲ. ಸೊ ಅವರು ಅತ್ಯುತ್ತಮವಾಗಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ಅದರ ಜೊತೆಗೆ ಕಾಲೇಜಿನ ಪ್ರಾಂಶುಪಾಲರು SV ದಿನೇಶ್ ಸರ್ ಅವರು ಅತ್ಯದ್ಭುತವಾದ ಆಡಿಟೋರಿಯಂ ಸೌಕರ್ಯ, ಸ್ಟೂಡೆಂಟ್ಸ್ ಇದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಆತ್ಮೀಯ ದಿನೇಶ್ ಸರ್ ಅವರೇ, ಕಾರ್ಯಕರ್ತರಾದ ಎಲ್ಲ ಬ್ಯಾಕ್ ಸ್ಟೇಜ್ ಕೆಲಸ ಮಾಡಿದ ನಮ್ಮೆಲ್ಲ ಹುಡುಗರೇ, ಪ್ರಿಯ ವಿದ್ಯಾರ್ಥಿನಿಯರೇ, ಆಕ್ಚುಲಿ ಹೇಳುವುದೇನು ಇಲ್ಲ, ಎಲ್ಲರನ್ನು ಹೇಳಿದ್ದಾರೆ. ಸಿವಿಲ್ ಸರ್ವಿಸ್ಗೆ ಯಾಕೆ ಬರಬೇಕು ಅಂತ ಹೇಳೋದು ಅಷ್ಟೇ. ಐ ಆಲ್ವೇಸ್ ಎಂಫಸೈಸ್ ಇಟ್. ವೈ ವಾಂಟ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್? ನನ್ನ 12 ವರ್ಷ ಅದರಲ್ಲಿ ಟ್ರೈನಿಂಗ್ ಹೊರತುಪಡಿಸಿ ಒಂದು 8 ವರ್ಷ ನಾನು ಫೀಲ್ಡ್ ನಲ್ಲಿದ್ದೆ. ಐ ಹ್ಯಾವ್ ಸೀನ್ ಮಿರಾಕಲ್ಸ್. ನನಗೆ ಪೊಲೀಸ್ ಸೇವೆಗೆ ಬರುವುದು ಗೊತ್ತಿರಲಿಲ್ಲ. ಅಂದ್ರೆ ನನಗೆ ಗೊತ್ತಿರಲಿಲ್ಲ, ದೇವರನ್ನ ಗೊತ್ತಿರಲಿಲ್ಲ. ಆದರೆ ಒಬ್ಬ ಗ್ರಾಮ ಪಂಚಾಯತ್ PDO ಮನಸ್ಸು ಮಾಡಿದ್ದಾರೆ, ಏನ್ ಮಾಡಬಹುದು ಅನ್ನೋದನ್ನು ನಾನು ನೋಡಿದ್ದೇನೆ. ಬೆಳಗಾವಿಯಲ್ಲಿ ASP ಆಗಿದ್ದಾರೆ, ದೀಪಾ ಚೌಹಾಣ್ ಅಂತ CEO ಇದ್ರು. ದೀಪಾ ಚೌಹಾಣ್ CEO ಇದ್ದಾಗ ಅಲ್ಲೊಬ್ಬ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಒಂದೇ ದಿನ ಒಂದು ಗ್ರಾಮದಲ್ಲಿ 3 ಶೌಚಾಲಯಗಳನ್ನು ಕಟ್ಟಿ ಒಟ್ಟಿಗೆ ಮಾಡೋದು ಇವು ಸಗಣಿ ಕಲ್ಲೆ ಅದನ್ನ ಇಡಲಿಕ್ಕೆ, ಕಟ್ಟಿಗೆ ಇಡಲಿಕ್ಕೆ ಅಲ್ಲ, ನಿಜವಾಗಿಯೂ ಉಪಯೋಗಿಸಲಿಕ್ಕೆ, ಉಪಯೋಗಿಸಿದ ಹೋದರೆ ಅವರಿಗೆ ಅವೇರ್ನೆಸ್ ಕುಡಿಯುವ ಅದನ್ನೇನಾದ್ರು ಉಲ್ಲಂಘನೆ ಮಾಡಿದ ದಂಡ ಹಾಕಿದ್ದಂತ ಇಡೀ ಒಂದು ಗ್ರಾಮದ ಇಡೀ ಕೆರೆ ಹೂಳೆತ್ತಿ ವಾಕಿಂಗ್ ಪಾತ್ ನಿರ್ಮಾಣ ಮಾಡಿ ಸೋಲಾರ್ ಲೈಟ್ ಗಳನ್ನ ಹಾಕಿ 24x7 ಲೈಬ್ರರಿ ಇಟ್ಟು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೇಕಾದ ಪರಿಕರಗಳನ್ನು ತೆಗೆದುಕೊಂಡು ಡಿಜಿಟಲ್ ಲೈಬ್ರರಿ ಇಟ್ಟು ಮಾದರಿ ಗ್ರಾಮ ಮಾಡಿದ ಒಬ್ಬ PDO ನಾನು ನೋಡಿದ್ದೇನೆ. ಮೈಸೂರು SP ಆಗಿದ್ದಾಗ ನಾರಾಯಣ ರವಿಗೆ ಮನಸ್ಸು ಮಾಡಿದ್ರೆ ಇಡೀ ಗ್ರಾಮವನ್ನು ಕೋಡಿತ ಮಾಡಿ ಏನೇನು ಇವೆಲ್ಲ ಇದಾವಲ್ಲ, ಅಂಗವಿಕಲ ವೇತನ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಈ ಎಲ್ಲಾ ವೇತನಗಳನ್ನ ಅಪ್ಲಿಕೇಶನ್ ತೆಗೆದುಕೊಳ್ಳದೆ
ನಿಮ್ಮ ವೋಟರ್ ಕಾರ್ಡ್ ನಮ್ಮ ಹತ್ರ ಇದೆ, ಆಧಾರ್ ಕಾರ್ಡ್ ನಮ್ಮ ಹತ್ರ ಇದೆ ಸ್ವಾಮಿ, ನಾವೇ ಸ್ವಯಂಪ್ರೇರಿತವಾಗಿ ಬಂದು 5 ನಿಮಿಷದಲ್ಲಿ ನಿಮಗೆ ಜನರೇಟ್ ಮಾಡಿಕೊಡ್ತೀವಿ ಅಂತ ಕೊಟ್ಟು ಸ್ಮಶಾನ ಇಲ್ಲದ ಊರಿನಲ್ಲಿ ಸ್ಮಶಾನ ಇಲ್ಲ ಅಂತ ಹೆಣಾಸುವುದಕ್ಕೆ ಗಲಾಟೆಗಳಾಗ್ತವೆ, ಎಫ್ಐಆರ್ ದಾಖಲಾಗ್ತವೆ, ಅಟ್ರಾಸಿಟಿ ಕೇಸ್ಗಳು ದಾಖಲಾಗ್ತವೆ. ಅಂತಲ್ಲಿ ಸ್ಮಶಾನವನ್ನ ಡಿಸೈಡ್ ಮಾಡಿ ಒಂದೇ ದಿನ ಹೋಗಿ ಬೇಸಿಗೆ ತೆಗೆದುಕೊಂಡು ಫೆನ್ಸಿಂಗ್ ಹಾಕಿ ಬೋರ್ಡ್ ಇಟ್ಟು ಸಿರಿ ಇಟ್ಟು ಆ ಊರಿನಲ್ಲಿ ಶಾಂತಿ ನಿರ್ಮಾಣ ಮಾಡಿದ VA ಆರ್ಯನನ್ನ ನಾನು ನೋಡಿದ್ದೇನೆ. ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ PSI ಮನಸ್ಸು ಮಾಡಿದ್ರೆ, ಇಫ್ ಯು ಮೈಂಡ್ಸ್ ಇಫ್ ದೇರ್ ಇಸ್ ಸರ್ವಿಸ್ ಮೋಟಿವ್ ಟು ಹಿಮ್, ನನ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳು ನಾನು ಆಸ್ಪದ ಕೊಡಲ್ಲ, ರೌಡಿಸಂ ನಾನು ಆಸ್ಪದ ಕೊಡಲ್ಲ, ಅಕ್ರಮ ಚಟುವಟಿಕೆ ಇಸ್ಪೀಟು ಗಾಂಜಾ ಸೂಳೆಗಾರಿಕೆ ಮತ್ತೊಂದು ಯಾವುದು ನಾನು ಆಸ್ಪದ ಕೊಡಲ್ಲ. ಠಾಣೆಗೆ ಬಂದ್ರೆ ಸಹಾಯ ಮಾಡ್ತಾನೆ ಬಿಡ್ತಾನೆ, ಮೊದಲು ಕೂಡ್ಲಿಕ್ಕೆ ಕೇಳ್ತಾನೆ, ಬನ್ನಿ ಸ್ವಾಮಿ ಕುಂತ್ಕಳೆ, ನೀರು ಕೊಡ್ತೀನಿ ಒಂದು ಗ್ಲಾಸ್, ಟೀ ಕೊಡ್ಲಿಕ್ಕೆ ಆಗಲ್ಲ, ಹೋದ್ರು ಕಾಗದ FIR ಕೂಡ ಅರ್ಧ ಗಂಟೆಯಲ್ಲಿ ಕೊಟ್ಟು ಕಳಿಸ್ತಾನೆ. ಡ್ರೆಸ್ ಯಾವಾಗ ಆಗಿರಲಿ, ವೈಟ್ ಅಂಡ್ ವೈಟ್ ಆಗಿರಲಿ, ಸಣ್ಣ ಚಡ್ಡಿ ಮೇಲೆ ಬರಲಿ, ಟವಲ್ ಹಾಕೊಂಡು ಬರಲಿ, ತಲೆಗೆ ಸುಂಕಣ ಬರಲಿ, ರೈತ ಬರಲಿ, ಲಾಯರ್ ಬರಲಿ, ಶ್ರೀಮಂತ ಬರಲಿ, ಬಡವ ಬರಲಿ, ಎಲ್ಲರನ್ನೂ ನಾನು ಸಮಾನವಾಗಿ ಕಾಣ್ತೇನೆ. 10 ಗಂಟೆಯಿಂದ 1 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ ಇರ್ತಾರೆ, 2 ಗಂಟೆ ನಂತರ ಹಳ್ಳಿಗೆ ಹೋಗ್ತಾರೆ. ಹಳ್ಳಿಯಲ್ಲಿ ಹುಡುಗರನ್ನ ಸೇರಿಸಿ ದುಶ್ಚಟಗಳಿಗೆ ದಾಸರಾಗಬೇಡಿ ಅಂತ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಿಸ್ತೀನಿ, ಓದಲಿಕ್ಕೆ ಹಚ್ತೀನಿ, ಅವ್ರು ಏನಾದ್ರು ಜೀವನದಲ್ಲಿ ಆಗ್ಬೇಕಂದ್ರೆ ನನ್ನ ಹತ್ರ ಬಾ ಅಂತ ಹೇಳ್ತೀನಿ ಅಂತ ಒಂದು PSI ಗಳನ್ನ ನೋಡಿದರೆ 50% ಆ ಕೆಲಸ ಮಾಡಿದ್ರು. ಅವ್ರನ್ನ ದೇವರಂತೆ ಸ್ವಾಮಿ, ಮನುಷ್ಯರಲ್ಲ ದೇವರಂತ ಪೂಜಿಸಿದ ಹಳ್ಳಿಗಳನ್ನ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಸ್ಥರನ್ನ ನೋಡಿದ್ದೇನೆ. ಈ ರೀತಿ ಕೆಲಸ ಮಾಡಬೇಕಾ? ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಇದೆಯಾ? ಆಕ್ರೋಶ ಇರುವುದಲ್ಲ, ಯುವಕರಾಗಿದ್ದಾಗ ಸಮಾಜ ಆಗಿದೆ, ಹೀಗಿದೆ, ಅವ್ರು ಹಾಗೆ ಮಾಡ್ತಿದ್ದಾರೆ, ಇವ್ರು ಹಾಗೆ ಮಾಡ್ತಿದ್ದಾರೆ, ನಮ್ಮ ಊರಿನ ರೋಡ್ ಸರಿ ಇಲ್ಲ, ಕುಡಿಯಲಿಕ್ಕೆ ನೀರಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಇದೆ, ನಮ್ಮ ಊರಲ್ಲಿ ಸರಿಯಾದ ಸೌಲಭ್ಯಗಳು ಮನೆಗಳ ಬರ್ತಾ ಇಲ್ಲ, ಏನೇನೆಲ್ಲ ಹಾವಿದೆ, ಟ್ರಾಕ್ಸ್ಗೆ 1000 ತೆಗೆದುಕೊಳ್ತಾರೆ, ಗಂಗಾ ಮೇಲೆ ಒಬ್ಬರಿಗೆ ಸಿಗ್ತಾ ಇದೆ, ಟ್ರಿಪ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪದೇ ಪದೇ ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾರೆ. ನಮ್ಮೂರಲ್ಲಿ ಇತರರಿಗೆ ಸಿಗ್ತಾ ಇಲ್ಲ, ಹುಡುಗ ಓಡೋಬೇಕಂತಿದ್ದಾರೆ ಸಹ ಹಾಸ್ಪಿಟಲ್ ಸಿಗ್ತಾ ಇಲ್ಲ. ನಾನು IIT, IIM ಅಥವಾ MBBS ಇಂಜಿನಿಯರಿಂಗ್ ಮಾಡಬೇಕಾಗಿತ್ತು, ಮನೆಯ ಪರಿಸ್ಥಿತಿ ಕೆಟ್ಟ ಇದ್ದಕ್ಕೆ ನಾನು ಬಿಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಪಾರ್ಟ್ ಟೈಮ್ ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾ ಇದ್ದೀನಿ, ಹೋಟೆಲ್ ವೇಟರ್ ಆಗಿದ್ದೀನಿ, ಕಿರಾಣಿ ಅಂಗಡಿಯಲ್ಲಿ ಪಟ್ಟ ಕಟ್ತಾ ಇದ್ದೀನಿ, ಮೆಕ್ಯಾನಿಕ್ ಗ್ಯಾರೇಜ್ ಅಲ್ಲಿ ಬೆಳಿಗ್ಗೆ ಕೆಲಸ ಮಾಡ್ತಿದ್ದೀನಿ. ನನಗೂ ಆಸೆ ಇದೆ ದೇಶ ಕಟ್ಟುವುದು, ನನಗೂ ಆಸೆ ಇದೆ ಬಡವರ ಕಣ್ಣೀರು ಒರೆಸೋದು, ನನಗೂ ಆಸೆ ಇದೆ ನೊಂದರಿಗೆ ನೆರವಾಗುವುದು, ನನಗೂ ಆಸೆ ಇದೆ ಒಳ್ಳೆ ಮನೆಯಲ್ಲಿರಬೇಕು, ನನಗೂ ಆಸೆ ಇದೆ ಒಳ್ಳೆ ಊಟ ಮಾಡಬೇಕು, ನಾನಷ್ಟೇ ಅಲ್ಲ ನನ್ನ ಜೊತೆ ಇರೋರು ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನನಗಿದೆ ಅನ್ನೋರು ಎಷ್ಟು ಜನ ಇದ್ದೀರಲ್ಲ, ಅವರು ಸರ್ಕಾರಿ ಸೇವೆಗಳಿಗೆ ಬರಬೇಕು, ಅವರು ಸರ್ಕಾರಿ ಸೇವೆಗಳಿಗೆ ಬರಬೇಕು. ಒಬ್ಬ ಸಾಮಾನ್ಯ ಶ್ರೀಮಂತ ಇದ್ದಾಗಲೇ ಸಾಮಾಜಿಕ ಕೆಲಸ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕು? ಒಬ್ಬ ಉದ್ಯಮಿ NGO ಸ್ಟಾರ್ಟ್ ಮಾಡಬೇಕು, ರಕ್ತದಾನ ಮಾಡಬೇಕು, ಕಣ್ಣೀರು ತಪಾಸಣೆ ಮಾಡಬೇಕು, ಬಟ್ಟೆ ಕೊಡಬೇಕು, ಪುಸ್ತಕ ಕೊಡಬೇಕು, ಅಥವಾ ಇನ್ನೊಂದು ಪೂಜೆ ಪುರಸ್ಕಾರ ಹೋಮ ಹವನಗಳನ್ನ ಇಡಬೇಕು, ದಾನ ಮಾಡಬೇಕು, ಸಾಮಾಜಿಕ ಕೆಲಸವನ್ನು ಮಾಡಿ ಗುರುತು ತರಬೇಕಂದ್ರೆ. ಆದ್ರೆ ರಾಜ್ಯ ಕೇಂದ್ರದ ಸುಮಾರು 50ಕ್ಕೂ ಹೆಚ್ಚು ಇಲಾಖೆ, ರಾಜ್ಯದ 34 ಇಲಾಖೆಗಳಿಗೆ ಆಗುವ ನೇಮಕಾತಿ, ನಮಗಾಗುವ ತರಬೇತಿ, ನಮಗೆ ಕೊಡುವ ಸಂಬಳ ಕೇವಲ ಜನಸೇವೆ ಮಾಡಲಿಕ್ಕೆ ಇದಕ್ಕಿಂತ ಆಗಿರೋ ದೊಡ್ಡ ಅವಕಾಶ ಇನ್ನೆಲ್ಲಿದೆ ಸ್ವಾಮಿ? ಹುದ್ದೆ UPSC, IAS, IPS ಆಗ್ಬೇಕಂತೇನಿಲ್ಲ, ನಾವೇ ಸಾಧಕರಲ್ಲ. ಅದೃಷ್ಟ ಚೆನ್ನಾಗಿತ್ತು, ಒಬ್ಬೊಬ್ಬರದು ಒಂದು ಕಥೆ ಇದೆ, ಓದಿದ್ವಿ ಬಂದ್ವಿ, ಅದಕ್ಕೆ ಏನ್ ಬೇಕಾಗಿತ್ತು ಎಲ್ಲ ಪರಿಶ್ರಮ ತ್ಯಾಗ ಎಲ್ಲವನ್ನೂ ಮಾಡಿದ್ವಿ, 4 ಹಂತದಲ್ಲಿದ್ದೇವೆ. ನಮ್ಮದಷ್ಟೇ ಕೆಲಸವನ್ನ, ನಮ್ಮಷ್ಟೇ ಪರಿಶ್ರಮವನ್ನ, ಕಾರ್ಯಕ್ಷಮತೆಯನ್ನ, ನಮಗಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನ ಒಬ್ಬ ಪೊಲೀಸ್ ಬೇರೆಯಾಗಿ ತೋರಿಸಬಹುದು. ರಾಜಭವನದ ಹತ್ರ ಏನಾದ್ರು ಹೋಗಿದ್ದೀರಾ? ನಮ್ಮ ರಾಜಭವನ ಸರ್ಕಲ್ ನಮ್ಮ ಬೀಸೆ ತಿಮ್ಮಯ್ಯ ಸರ್ಕಲ್ ನೋಡಿದ್ದೀರಾ? ಒಬ್ಬ ಕಾನ್ಸ್ಟೇಬಲ್ ಸ್ವಾಮಿ, ಮಹಾನ್ ವ್ಯಕ್ತಿಗಳ ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತವರ ಕೃತಿಗಳನ್ನು ಇಟ್ಟಿದ್ದನ್ನು ನೋಡಿದಿಲ್ಲ ನೀವೆಲ್ಲ? ಬೀಸೆ ತಿಮ್ಮಯ್ಯ ಸರ್ಕಲ್ ಹ್ಯಾಕ್ ಅಂತ ಹಾಕಿದ್ರೆ, what made government and the people to have named that circle after
ಶಂಕುಸ್ಥಾಪನೆ ಮಾಡಲಿಕ್ಕೆ ಏನ್ ಮಾಡಿರ್ಬೋದು? ಯಾವ್ದಾದ್ರು IPS ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಮೂರ್ತಿ ಇದ್ದು ನೋಡಿದಿರಾ? ಪುತ್ಥಳಿ ಇದ್ದು ನೋಡಿದಿರಾ? ಪರಿಚಯಕರನ್ನು ಹರೀಶ್ ಕುಮಾರ್ ಇವರು ನಮ್ಮ ಮೈಸೂರಲ್ಲಿ ಬಂದಿದೆ ವೀರಪ್ಪ ಕಾರ್ಯಾಚರಣೆಯಲ್ಲಿ IPS ಅಧಿಕಾರಿಗಳು ಬಂದಿದ್ದಾರೆ. ಅದು ಅವರಿದೆ ಅವಕಾಶ ಒಂದು ಬರಬೇಕು. ಆಕ್ಚುಲಿ ಅತ್ಯಂತ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಾಮಾಣಿಕ ಮೀಸೆ ಮನೆ ಏನ್ ಮಾಡಿರ್ಬೋದಾಗಿದ್ರೆ ಅದು ಅಣ್ಣ ಬಸವಣ್ಣನ ಕಾಯಕತ್ವ, ಕಾಯಕವೇ ಕೈಲಾಸ. ಕುವೆಂಪು ಹೇಳಿದಾಗ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಈ ಎಲ್ಲ ಹುದ್ದೆ ಜನಸೇವೆಗಾಗಿಯೇ ಇದೆ ಹೊರತು ವೈಯಕ್ತಿಕ ಸುಖಲೋಲುಪತೆಗಲ್ಲ, ವೈಯಕ್ತಿಕ ಸುಖಲೋಲುಪತೆಗಲ್ಲ. ಅವ್ರು ಹೇಳಿದಾಗ ಅದು ನೌಕರಿ ಅಲ್ಲ, ಲಾಭದಾಯಕ ಹುದ್ದೆ ಅಲ್ಲ. ಇಟ್ ಇಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್, ಇಟ್ ಇಸ್ ಅ ಸರ್ವಿಸ್. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರೆನ್ ಸರ್ವಿಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್. ಅದು ಸರ್ವಿಸ್, ಅದು ಸೇವೆ. ಅದು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಸರ್ಕಾರ ಬರ್ತವೆ, ಸರ್ಕಾರ ಹೋಯ್ತವೆ. ಚುನಾಯಿತ ಜನಪ್ರತಿನಿಧಿಗಳು ಬರ್ತಾರೆ, ಚುನಾಯಿತ ಜನಪ್ರತಿನಿಧಿಗಳು ಹೋಗ್ತಾರೆ. ಪರ್ಮನೆಂಟ್ ಆಗಿ ಉಳಿಯುವುದು, ಯೋಜನಾ ರೂಪಿಸುವುದು, ಆ ಯೋಜನೆಗಳನ್ನ ಜನಪರವಾಗಿ ಅರ್ಥೈಸುವುದು. ವೆರಿ ಇಂಪಾರ್ಟೆಂಟ್. ಅರ್ಥೈಸುವಿಕೆ, ಡಿಫೈನಿಂಗ್ ಇಟ್. ಎಂತ ಶ್ರೇಷ್ಠ ಸಂವಿಧಾನವಿದ್ದರೂ ಅದನ್ನು ಜಾರಿ ಮಾಡುವ ವ್ಯಕ್ತಿಗಳು ಕೆಟ್ಟವರಾಗಿದ್ದರೆ ಅದರ ಪರಿಣಾಮ ಕೆಟ್ಟದ್ದೇ ಆಗುತ್ತದೆ. ಎಂತಹದ್ದೇ ಕೆಟ್ಟ ಸಂವಿಧಾನವಿದ್ದರೂ, ಕಾಯ್ದೆಗಳಿದ್ದರೂ ಅದನ್ನ ಅರ್ಥೈಸಿ ಜಾರಿಗೊಳಿಸುವ ತಳಮಟ್ಟದಲ್ಲಿ ಜಾರಿಗೊಳಿಸುವ ವ್ಯಕ್ತಿಗಳಿಗೆ ಒಳ್ಳೆಯವರಾಗಿದ್ದರೆ, ಜನಪರ ಕಾಳಜಿ ಇದ್ದರೆ, ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದ್ದರೆ ಆ ಸಂವಿಧಾನ, ಆ ಕಾಯ್ದೆಯ ಫಲಶ್ರುತಿ ಒಳ್ಳೆಯದೇ ಆಗಿರುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಹಾಗಿದ್ದರೆ ಈ ಕಡೆ ಕುಳಿತುಕೊಳ್ಳುವ ವ್ಯಕ್ತಿಗಳ ಮನಸ್ಸಿನಲ್ಲಿರಬೇಕಾದ ಮೂಲ ಗುಣ, ಬೇಕಾದ ಸರಿ ಹೇಳಿದಾಗೆ ಆ ಗುಣಗಳ ಪಟ್ಟಿ ಮಾಡಿದ್ರಲ್ಲ, ಅದ್ರಲ್ಲಿ 8ಕ್ಕೆ 8 ಬೇಡ, 2 ಇದ್ರೆ ಸಾಕು. ಸ್ವಯಂ ಒಳ್ಳೆಯದಾಗುತ್ತೋ ಇಲ್ಲ ನಮ್ಮ ಕಡೆಯಿಂದ, ಕೆಟ್ಟದ್ದನ್ನ ಮಾಡಲ್ಲ. ನಾನು ಯಾರಿಗಾದ್ರೂ ಸಹಾಯ ಮಾಡ್ತೀನೋ ಇಲ್ವೋ, ಬೆದರಿಸಲ್ಲ, ನಾನು ಬೆದರಿಸಲ್ಲ.